ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ, ಬರ್ರಿ ಚೇತನ S24 ಚಾನಲ್ಗೆ. ನಾವು ಇವತ್ತು ಇರುವುದು ಗೋಲ್ಡನ್ ಟೆಂಪಲ್ ಅಮೃತ್ಸರ್ನಲ್ಲಿ. ಈ ಗುರುದ್ವಾರವನ್ನು ಸ್ಥಾಪಿಸಿದವರು ಗುರು ಅರ್ಜುನ್ ದೇವ್ ಜಿ ಸಿಂಗ್ ಅಂತ. 15ನೇ ಶತಮಾನದಲ್ಲಿ ಈ ಗುರುದ್ವಾರವನ್ನು ಸ್ಥಾಪಿಸಲಾಗಿದೆ. ಈ ಗುರುದ್ವಾರವು 4 ಕಡೆಯಿಂದ ನೀರಿನ ಸರೋವರದಿಂದ ಕೂಡಲಾಗಿದೆ. ಅಂದರೆ ಈ ಗುರುದ್ವಾರಗೆ 4 ದಿಕ್ಕಿನಲ್ಲಿ 4 ಬಾಗಿಲುಗಳು ಇವೆ. ಏಕೆಂದರೆ ಎಲ್ಲ ಧರ್ಮದವರಿಗೂ ಒಂದೇ ಸಮಾನ ಎಂದು ಸಾರಲು ಈ 4 ದಿಕ್ಕಿಗೆ 4 ಬಾಗಿಲುಗಳು. ಈ ಗುರು ಲಂಗರಿನಲ್ಲಿ 1 ಲಕ್ಷಕ್ಕಿಂತ ಹೆಚ್ಚಿಗೆ ಜನ ಇಲ್ಲಿ ಊಟವನ್ನು ಮಾಡುತ್ತಾರೆ. ಇದನ್ನು ಗುರುವಿನ ಪ್ರಸಾದವೆಂದು ಸೇವಿಸುತ್ತಾರೆ. 24 ತಾಸು ಇಲ್ಲಿ ಈ ಪ್ರಸಾದ ಸೇವೆಯು ನಡೆಯುತ್ತಿರುತ್ತದೆ. ನಾವು ಇವತ್ತು ಮಾತನಾಡುತ್ತಿರುವುದು ಹರ್ಮಿಂದರ್ ಸಾಹೇಬ್. ಇಂದಿಗೆ ನಾವು ಎಲ್ಲರೂ ಇದನ್ನು ಗೋಲ್ಡನ್ ಟೆಂಪಲ್ ಅಂತಲೇ ಇಡೀ ಇಡೀ ಪ್ರಸಿದ್ಧವಾಗಿದೆ. ಇದು ಸಿಖ್ ಜನಾಂಗಕ್ಕೆ ಭಕ್ತಿಪೂರ್ಣವಾದ ಸ್ಥಳ. ಇಲ್ಲಿ ಎಲ್ಲ ಜಾತಿ ಜನಾಂಗದವರು ಹೋಗಿ ಗುರುವಿನ ದರ್ಶನವನ್ನು ಪಡೆಯಬಹುದು. ಇದನ್ನು ಗೋಲ್ಡನ್ ಟೆಂಪಲ್ ಅಂದರೆ ಈ ಗುರುದ್ವಾರಕ್ಕೆ ಗೋಲ್ಡನ್ನು ಲೇಪಿಸಿದವರು ಮಹಾರಾಜ ರಂಜಿತ್ ಸಿಂಗ್ ಅನ್ನುವರು 1802ರಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಇದು ಸಿಖ್ ಧರ್ಮದವರಿಗೆ ಅತ್ಯಂತ ಪುಣ್ಯವಾದ ಸ್ಥಳ. ಹೇಗೆ ನಮಗೆ ಕಾಶಿ ಮಥುರಾ ಇದೆ, ಹಾಗೆ ಸಿಖ್ ಧರ್ಮದವರಿಗೆ ಇದು ಗುರುದ್ವಾರ ಅವರಿಗೆ ಪುಣ್ಯವಾದ ಸ್ಥಳ ಎಂದು ಕರೆಯಲಾಗಿದೆ. ಇಲ್ಲಿನ ಗುರು ಗೋವಿಂದರಿಗೆ ಒಂದು ಸವಾಲು ಎದುರಾಗುತ್ತದೆ. ನೀವು ಒಂದು ಸತ್ಯವಾದ ಗುರುವೇ ಆಗಿದ್ದರೆ ನಿಮ್ಮ ಗ್ರಂಥವನ್ನು ನೀವೇ ರಚಿಸಬೇಕೆಂದು. ಆವಾಗ ಇವರು ಆದಿ ಗ್ರಂಥ ಎಂಬ ಒಂದು ಗ್ರಂಥವನ್ನು ರಚಿಸುತ್ತಾರೆ. ಆ ಗ್ರಂಥವು ಸಿಖ್ ಧರ್ಮಿನಲ್ಲಿ ಅತಿ ಪವಿತ್ರವಾದ ಗ್ರಂಥವೆಂದು ಕರೆಯಲ್ಪಡುತ್ತದೆ. ಗುರು ಗೋವಿಂದ್ ಸಿಂಗ್ ಅವರು ಎಂದು ತಮ್ಮ ಪ್ರಾಣವನ್ನು ತ್ಯಜಿಸುತ್ತಾರೆ, ಅವರು ತಮ್ಮ ಪ್ರಾಣವನ್ನು ಆ ಗ್ರಂಥದಲ್ಲಿ ಸ್ಥಾಪಿಸುತ್ತಾರೆ. ಆದ ಕಾರಣ ಎಲ್ಲ ಭಕ್ತರು ಸಹ ಆ ಗ್ರಂಥವನ್ನು ತಮ್ಮ ಗುರುವೆಂದು ಭಾವಿಸಿ ಅದನ್ನು ಪೂಜ್ಯವಾದ ಗುಣದಲ್ಲಿ ನೋಡುತ್ತಾರೆ ಮತ್ತು ಅದನ್ನು ಇಂದಿಗೂ ಪೂಜಿಸುತ್ತಾರೆ. ಅದನ್ನು ಇಂದಿಗಾದರೂ ನಾವು ನೋಡಬಹುದು ಗೋಲ್ಡನ್ ಟೆಂಪಲಿನಲ್ಲಿ. ಆ ಗ್ರಂಥದಲ್ಲಿ ಒಂದು ಗುಂಡಿನ ಕುರುಹು ನಮಗೆ ಕಾಣಲು ಪಡುತ್ತದೆ. ಅದು ಬ್ಲೂ ಸ್ಟಾರ್ ಆಪರೇಷನ್ ಅಂತ. 1984ರಲ್ಲಿ ನಮ್ಮ ಭಾರತವು ದಂಗೆ ಬಾಂಬ್ ಬ್ಲಾಸ್ಟ್ ಅನ್ನು ಎದುರಿಸಿ ಕೊಡುವಂತಹ ಒಂದು ಸನ್ನಿವೇಶವು ಜರುಗಿತ್ತು. ಖಾಲಿಸ್ತಾನಿಗಳು ಎಲ್ಲೆಡೆನೂ ತಮ್ಮ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದರು. ತಮಗೆ ಆದ ಒಂದು ಪ್ರತ್ಯೇಕ ದೇಶವನ್ನು ಕೇಳುತ್ತಿದ್ದರು. ಬೇರೆ ಬೇರೆ ಗುರುದ್ವಾರದ ಮೇಲೆ ತಮ್ಮ ಖಾಲಿಸ್ತಾನಿಯ ಫ್ಲ್ಯಾಗನ್ನು ನೋಡಬಹುದಾಗಿತ್ತು. ಈ ಆಂದೋಲನವನ್ನು ನಿಲ್ಲಿಸಲು ನಮ್ಮ ಭಾರತ ಸರ್ಕಾರ ಆಪರೇಷನ್ ಬ್ಲೂ ಸ್ಟಾರ್ ಅಂತ ಒಂದು ಆಪರೇಷನನ್ನು ಮಾಡಿತು. ಕೈಯಲ್ಲಿ ಬಂದೂಕನ್ನು ಹಿಡಿದು ಆ ಗೋಲ್ಡನ್ ಒಳಗೆ ಹೊಕ್ಕಿ 4 ಕಡೆಯಿಂದಲೂ ಅದನ್ನು ತಮ್ಮ ಸುಪರ್ದಿಗೆ ಪಡೆದರು. ನಮ್ಮ ಆರ್ಮಿಯು ಹೇಗೆ ತಮ್ಮ ಆ ಆಪರೇಷನ್ನಲ್ಲಿ ಮುಂದಾಳತ್ವವನ್ನು ವಹಿಸುತ್ತಿತ್ತು. ಆಗ ಜನರಲ್ ಸಿಂಗ್ ಮತ್ತು ಅವನ ಅನುಯಾಯಿಗಳು ಅವರು ಅಲರ್ಟ್ಗೊಂಡರು. ಅಲ್ಲಿ ಯುದ್ಧದಂತಹ ಒಂದು ವಾತಾವರಣವು ಹುಟ್ಟಿಕೊಳ್ಳಿತು. ಅಲ್ಲಿ 2 ಕಡೆಯಿಂದ ಬಂದೂಕಿನ ಗೋಲಿಗಳು ಶುರುವಾದವು. ಈ ಗುರುದ್ವಾರವು ಒಂದು ಶಾಂತಿ ಮತ್ತು ಏಕತಾ ಅನ್ನುವ ಇದಕ್ಕೆ ಗುರುತಿಸಿಕೊಳ್ಳಲ್ಪಡುತ್ತದೆ. ಆದರೆ ಅದು ಒಂದು ಜಂಗಿನ ಮೈದಾನವಾಗಿ ಕಾಣಿಸಿಕೊಳ್ಳುತ್ತಿತ್ತು. ಇಂತಹ ಪರಿಸ್ಥಿತಿಯಲ್ಲಿ 4 ದಿನ ಮತ್ತು 4 ರಾತ್ರಿಗಳು ಆ ಯುದ್ಧವು ಜಾರಿಗೆಗೊಂಡಿತು. ಆದ್ದರಿಂದ ಗುರುದ್ವಾರವು ತುಂಬ ನಷ್ಟಕ್ಕೊಳಗಾಯಿತು. ಇದು ಮೊದಲೇ ಸಾರಿಯಲ್ಲ. ಗುರುದ್ವಾರವು ಹೀಗೆ ನಮ್ಮ ಇತಿಹಾಸವನ್ನು ತೆಗೆದು ನೋಡಿದಾಗ ಹೀಗೆ ನಮ್ಮ ಗುರುದ್ವಾರವು ಬಹಳಷ್ಟು ಸಲ ಈ ಥರದ ಪರಿಸ್ಥಿತಿಯನ್ನು ಎದುರಿಸಲಾಗಿದೆ. ನೋಡ್ರಿ, ಇದು ಆಗಿತ್ತು ನಮ್ಮ ಗುರುದ್ವಾರದ ಹಿಸ್ಟ್ರಿ. ನಾವು ಪ್ರವಾಸಕ್ಕೆಂದು ಅಮೃತ್ಸರಿಗೆ ಹೋಗಿದ್ವಿ ಮತ್ತು ಅಲ್ಲಿ ಗೋಲ್ಡನ್ ಟೆಂಪಲ್ನು ಸಹ ನಾವು ಭೇಟಿ ಮಾಡಿದ್ವಿ. ಅದು 2 ಕಣ್ಣಿನಲ್ಲಿ ನೋಡುವಂತಹದ್ದು ಸುಂದರವಾದ ಸ್ಥಳ. ನಾವು ಇಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ.
ನಮಸ್ಕಾರ ವೀಕ್ಷಕರೇ.